ಎಲ್ರಿಗೂ ನಮಸ್ಕಾರ. ಸತ್ಯಂ ಶಿವಂ ಸುಂದರಂ ಈ ಪ್ರವಚನ ಮಾಲಿಕೆಯಲ್ಲಿ ಇಂದು ಶಿವನ ದ್ವಿಜಾವತಾರದ ಕಥೆಯನ್ನು ಹೇಳುತ್ತೇನೆ. ಹಿಂದೆ ಋಷಭಾವತಾರ ಕಾಲದಲ್ಲಿ ಶಿವನಿಂದ ಅನುಗ್ರಹೀತನಾಗಿರ್ತಕ್ಕಂತಹ ಭದ್ರಾಯುರಾಜನೇ ದ್ವಿಜಾವತಾರದಿಂದಲೂ ಅವನು ಅನುಗ್ರಹೀತನಾಗ್ತಾನೆ. ಆ ಕಥೆ ಬರತಕ್ಕಂಥದ್ದು ಋಷಭೇಶ್ವರನ ಅನುಗ್ರಹದಿಂದ ಶತ್ರುಗಳನ್ನೆಲ್ಲ ಗೆದ್ದು ಸಿಂಹಾಸನವನ್ನು ಏರಿರ್ತಕ್ಕಂತಹ ಭದ್ರಾಯು ಚಂದ್ರಾಂಗದನ ಕುಮಾರಿ ಕೀರ್ತಿಮಾಲಿನಿಯನ್ನು ಮದುವೆ ಮಾಡಿಕೊಳ್ತಾನೆ, ಸುಖವಾಗಿರ್ತಾನೆ. ಒಂದು ಸಾರ್ತಿ ವಸಂತ ಮಾಸದಲ್ಲಿ ಅವನು ಅವಳ ಜೊತೆ ವನವಿಹಾರ ಮಾಡ್ತಾ ಇದ್ದ. ಅವನ ಧರ್ಮನಿಷ್ಠೆಯನ್ನು ಪರೀಕ್ಷಿಸೋಕ್ಕೋಸ್ಕರ ಶಿವ ಪಾರ್ವತಿ ಸಮೇತನಾಗಿ ಅಲ್ಲಿಗೆ ಬರ್ತಾನೆ. ಇಬ್ಬರು ಬ್ರಾಹ್ಮಣ ದಂಪತಿಗಳಾಗಿ ಕಾಣಿಸ್ಕೊಳ್ತಾರೆ. ಮಾಯೆಯಿಂದ ಒಂದು ಹುಲಿಯನ್ನು ಕೂಡ ಸೃಷ್ಟಿ ಮಾಡಿಬಿಡ್ತಾರೆ. ಭದ್ರಾಯುವಿನ ಕಣ್ಣೆದುರಿನಲ್ಲಿಯೇ ಬ್ರಾಹ್ಮಣ ದಂಪತಿಗಳಿಂದ ಹುಲಿ ಅಟ್ಟಿಸಿಕೊಂಡು ಬರ್ತಾ ಇರುತ್ತೆ. ದಂಪತಿಗಳು ರಾಜನನ್ನು ಮೊರೆ ಹೋಗುತ್ತಾ ಭಯದಿಂದ ಓಡಿ ಬರ್ತಿರ್ತಾರೆ. ರಾಜ ಧನುಸ್ಸನ್ನು ಕೈಗೆ ತೆಗೆದುಕೊಳ್ತಾನೆ. ಆದರೆ ಅಷ್ಟರಲ್ಲಿ ಹುಲಿ ಬ್ರಾಹ್ಮಣ ಪತ್ನಿಯನ್ನು ಹಿಡಿದುಬಿಟ್ಟಿರುತ್ತೆ. ರಾಜ ಈಟಿಗಳಿಂದ ಹುಲಿಯನ್ನು ಬಲವಾಗಿ ಇರಿತಾನೆ. ಆದರೆ ಬೆಟ್ಟದ ಮೇಲೆ ಮಳೆ ಸುರಿದಂತಾಯಿತು. ಸ್ವಲ್ಪವೂ ನೋವಾಗಲಿಲ್ಲ. ರಾಜ ನೋಡ್ತಿದ್ದ ಹಾಗೇ ಹುಲಿ ಆಕೆಯನ್ನು ಎಳೆದುಕೊಂಡು ಹೊರಟೇ ಹೋಯಿತು. ಆಗ ಬ್ರಾಹ್ಮಣ ಅಳಕ್ಕೆ ಶುರು ಮಾಡ್ತಾನೆ. ಬಹಳ ಹೊತ್ತು ಗೋಳಾಡ್ತಾನೆ. ಭದ್ರಾಯುವನ್ನು ಆಕ್ಷೇಪಿಸ್ತಾನೆ. ರಾಜ, ನಿನ್ನ ಆ ಮಹಾಶಸ್ತ್ರಗಳು ಎಲ್ಲಿ ಹೋಯಿತು? ನಿನ್ನ ಧನುಸ್ಸೆಲ್ಲಿ? 12,000 ಆನೆಗಳ ಬಲವನ್ನು ಇಟ್ಕೊಂಡಿದ್ದೀಯ, ಅದೆಲ್ಲ ಎಲ್ಲೋಯ್ತು? ನಿನ್ನ ಶಸ್ತ್ರಾಸ್ತ್ರ ವಿದ್ಯೆ ಎಲ್ಲಿಗೆ ಹೋಯಿತು? ಕಾಡು ಜಂತುಗಳ ಉಪಟಳವನ್ನು ನಿಲ್ಲಿಸಲಾರಂತಹ ನೀನು ಎಂತಹ ಕ್ಷತ್ರಿಯ? ನೀನು ಬದುಕಿದ್ದು ಏನು ಫಲ? ದುಃಖಿಗಳಾಗಿ ಮೊರೆ ಹೊಕ್ಕವರನ್ನು ತನ್ನ ಪ್ರಾಣಗಳನ್ನಾದರೂ ರಕ್ಷಿಸೋದು ರಾಜನಾದವನ ಧರ್ಮ ಅಲ್ವೇ? ಹಾಗೆ ಮಾಡದಿದ್ದಲ್ಲಿ ಆತ ಬದುಕಿ ಇದ್ರೆ ಏನು ಪ್ರಯೋಜನ ಅಲ್ವಾ? ಆತ ಸಾಯೋದೇ ಸರಿ. ವಿಷ ಕುಡಿದೋ ಅಥವಾ ಬೆಂಕಿಗೆ ಹಾರಿಯೋ ಆತ ಸಾಯಬೇಕಷ್ಟೆ ಅಂತ ಹೇಳ್ತಾನೆ. ಭದ್ರಾಯುವಿನೊಡನೆ ಏನಾಯಿತು, ಅವನು ನೋಡಿ ಭದ್ರಾಯುವಿಗೆ ಬ್ರಾಹ್ಮಣನ ನೋಡಿ ಪಾಪ ಬೇಜಾರಾಯಿತು, ದುಃಖ ಆಯಿತು. ಇನ್ನೊಂದು ಕಡೆ ತನ್ನ ಶಕ್ತಿ ಸಾಮರ್ಥ್ಯಗಳು ವಿಫಲವಾಗ್ಬಿಡ್ತಲ್ಲ ಅಂತ ಕೊರಗು ಬೇರೆ. ಮತ್ತು ನಂಬಿದವರನ್ನು ರಕ್ಷಿಸೋದ್ರಿಂದ ಧರ್ಮ ವ್ಯತ್ಯಾಸವಾಯ್ತೇನೋ ಅಂತ ಅನುತಾಪ ಬೇರೆ. ಅಯ್ಯೋ ನನ್ನ ದೈವವೇ, ನನ್ನ ಕೀರ್ತಿ ಪರಾಕ್ರಮಗಳೆಲ್ಲ ಹಾಳಾಗಿ ಹೋಯಿತು, ನಾನು ಪಾಪಿ ಆಗಿಬಿಟ್ಟೆ, ಈ ಬ್ರಾಹ್ಮಣನಿಗೆ ನನ್ನ ಪ್ರಾಣಗಳನ್ನಾದರೂ ಕೊಟ್ಟು ಸಮಾಧಾನ ಪಡಿಸುವೆ ಅಂತ ಬ್ರಾಹ್ಮಣನನ್ನು ಪ್ರಾರ್ಥನೆ ಮಾಡ್ತಾನೆ. ಪೂಜ್ಯನೇ, ನಾನೊಬ್ಬ ಹೆಸರಿಗೆ ಮಾತ್ರ ಕ್ಷತ್ರಿಯ, ನನ್ನಲ್ಲೇನೂ ಶಕ್ತಿ ಇಲ್ಲ, ನನ್ನಲ್ಲಿ ಕೃಪೆಯಿಟ್ಟು ನನ್ನಿಂದ ನಿನಗೆ ಬೇಕಾದದನ್ನು ಪಡೆ. ನನ್ನ ಈ ರಾಜ್ಯ, ಹೆಂಡತಿ, ಮಕ್ಕಳು, ನನ್ನ ದೇಹ ಎಲ್ಲ ನಿನ್ನದೇ ಅಂತ ಹೇಳ್ತಾನೆ. ಆಗ ಬ್ರಾಹ್ಮಣ ಹೇಳ್ತಾನೆ, ರಾಜ, ನನಗೆ ರಾಜ್ಯ ಬೇಡ, ಸಂಪತ್ತು ಬೇಡ, ನನ್ನ ಹೆಂಡತಿ ಬೇಕು. ಹೆಂಡತಿನೇ ಇಲ್ಲದೆ ಹೋದ್ಮೇಲೆ ಐಶ್ವರ್ಯ ಇಟ್ಕೊಂಡೇನು ಉಪಯೋಗ? ಕಿಮಾದರ್ಶೇನ ಚಾಂಧಸ್ಯ ಕಿಂ ಗೃಹೈರ್ಭಕ್ಷ್ಯಜೀವಿನಃ ಕಿಂ ಪುಸ್ತಕೇನ ಮೂಢಸ್ಯ ನಿಸ್ತ್ರೀಕಸ್ಯದನೇನ ಕಿಂ ಅಂತ. ಕುರುಡನಿಗೆ ಯಾಕೆ ಕನ್ನಡಿ? ಬೇಡಿ ತಿನ್ನುವವನಿಗೆ ಮನೆ ಮಠ ಯಾಕೆ? ಮೂಢನಿಗೆ ಪುಸ್ತಕ ಯಾಕೆ? ಮಡದಿ ಇಲ್ಲವನಿಗೆ ಐಸಿರಿ ಯಾಕೆ? ಸಂಪತ್ತು ಯಾಕೆ ಅಂತ ಕೇಳ್ತಾನೆ. ಈಗ ನಾನು ನನ್ನ ಪತ್ನಿ ಕಳ್ಕೊಂಡಿದ್ದೇನೆ, ನಾನು ಇದುವರೆಗೆ ಭೋಗಿಸಿದವನೂ ಅಲ್ಲ, ಆದ್ದರಿಂದ ನಿನ್ನ ಈ ಪಟ್ಟಮಹಿಷಿಯನ್ನು ನಾನು ಬಯಸುತ್ತೇನೆ, ಕೊಡು ಅಂತ ಅಂದ್ಬಿಡ್ತಾನೆ. ಅವನ ಹೆಂಡತಿನೇ ಕೇಳಿಬಿಡ್ತಾನೆ ಅಲ್ಲ ಕಡೆ ಆ ಬ್ರಾಹ್ಮಣ. ರಾಜ ಹೇಳ್ತಾನೆ, ರಾಜ್ಯ ಎಲ್ಲನ ಕೊಡ್ತೀನಿ, ಆನೆ ಕುದುರೆಗಳನ್ನು ಕೊಡ್ತೀನಿ, ನನ್ನ ಶರೀರವನ್ನೇ ಕೊಡ್ತೀನಿ, ಆದರೆ ನನ್ನ ಪತ್ನಿಯನ್ನು ಹೇಗೆ ಕೊಡಲಿ? ನೀನಾದರೂ ಪರಸ್ತ್ರೀ ಗಮನದಿಂದ ಉಂಟಾಗ್ತಕ್ಕಂಥ ಪಾಪಕ್ಕೆ ನೀನು ಉಂಟಾಗ್ಬಿಡತ್ತೆ ನಿನಗೆ. ಅದು 100 ಪ್ರಾಯಶ್ಚಿತ್ತಗಳಿಂದಲೂ ಹೋಗಲ್ಲ ಬೇರೆ ಅದು, ಆಯಿತಾ? ಆಗ ಬ್ರಾಹ್ಮಣ ಹೇಳ್ತಾನೆ, ಘೋರ ಬ್ರಹ್ಮಹತ್ಯೆಯನ್ನೇ ಆಗಲಿ, ಮದ್ಯಪಾನದ ಪಾಪವನ್ನೇ ಆಗಲಿ ನಾನು ನನ್ನ ತಪೋಬಲದಿಂದ ಪರಿಹರಿಸಿಕೊಳ್ಳಬಲ್ಲೆ. ಪರಸ್ತ್ರೀ ಗಮನದ ಪಾಪ ಒಂದು ಯಾವ ಲೆಕ್ಕ ನನಗೆ? ನೀನು ನಿನ್ನ ಪತ್ನಿಯನ್ನು ನನಗೆ ಕೊಡದಿದ್ದರೆ ಭಯಾರ್ಥರನ್ನು ರಕ್ಷಿಸಿದ ಪಾಪಕ್ಕೆ ಒಳಗಾಗಿ ನೀನು ನರಕ ಗ್ಯಾರಂಟಿ ಹೊಂದೋದು ಡೆಫಿನೇಟ್ ಅಂದ್ಬಿಡ್ತಾನೆ.
ರಾಜ ಯೋಚನೆ ಮಾಡ್ತಾನೆ, ಬ್ರಾಹ್ಮಣ ಹೇಳೋದು ನಿಜ, ಭಯಾರ್ಥರನ್ನು ರಕ್ಷಿಸದಿರುವುದೇ ಮಹಾಪಾಪ, ಇದಕ್ಕಿಂತ ಹೆಂಡತಿಯನ್ನು ದಾನ ಮಾಡುವುದೇ ಲೇಸು, ಹಾಗೆ ದಾನ ಮಾಡಿ ಪರಿಶುದ್ಧನಾಗಿ ಅಗ್ನಿ ಪ್ರವೇಶ ಮಾಡಿಬಿಡ್ತೀನಿ, ಇದರಿಂದ ನನ್ನ ಕೀರ್ತಿಯಾದರೂ ಹರಡುತ್ತೆ ಅಂತ ಅಂದುಕೊಂಡು ಯೋಚನೆ ಮಾಡ್ತಾನೆ. ರಾಜ ಚಿತೆಯನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ನಂತರ ಬ್ರಾಹ್ಮಣನಿಗೆ ತನ್ನ ಪತ್ನಿಯನ್ನು ಧಾರೆ ಎಳೆದು ಕೊಟ್ಟುಬಿಡ್ತಾನೆ. ಸ್ನಾನ ಮಾಡಿ ದೇವತೆಗಳನ್ನು ನಮಸ್ಕಾರ ಮಾಡಿ ಅಗ್ನಿಗೆ 3 ಪ್ರದಕ್ಷಿಣೆ ಬಂದು ಶಿವನನ್ನು ಧ್ಯಾನಿಸ್ತಾ ಅಗ್ನಿಗೆ ಹಾರಲಿಕ್ಕೆ ಅವನು ರೆಡಿ ಆಗ್ತಾನೆ. ಅಷ್ಟರಲ್ಲಿ ಶಿವ ನಿಜರೂಪದಿಂದ ಪ್ರಕಟನಾಗ್ತಾನೆ. ಒಂದು ಸ್ತೋತ್ರ ನೋಡಿ. ತಮೀಶ್ವರಂ ಪಂಚಮುಖಂ ತ್ರಿನೇತ್ರಂ ಪಿನಾಕಿನಂ ಚಂದ್ರಂ ಕಲಾವತಂಸಂ ಪ್ರಲಂಬ ಪಿಂಗಾಯುಜಟಾಕಲಾಪಂ ಮಧ್ಯಾಹ್ನ ಸದ್ಭಾಸ್ಕರ ಕೋಟಿ ತೇಜಸಂ ಮೃಣಾಲ ಗೌರಂ ಗಜಚರ್ಮವಾಸಸಂ ಗಂಗಾತರಂಗೋಕ್ಷಿತಮೌಲಿದೇಶಕಂ ನಾಗೇಂದ್ರಹಾರಾವಳಿಕಂಠಭೂಷಣಂ ಕಿರೀಟಕಾಂಚಂಗದಕಂಕಣೋಜ್ವಲಂ ಶೂಲಾಶಿಖಟ್ವಾಂಗಕುಠಾರಚರ್ಮ ಮೃಗಾಭಯಾಷ್ಟಾಂಗಪಿನಾಕಹಸ್ತಂ ವೃಷೋಪರಿಸ್ಥಂ ಶಿವಕಂಠಭೂಷಣಂ ಪ್ರೋದ್ಭೂತಮಗ್ರೇ ಸನೃಷೋ ದದರ್ಶ ಅಂತ. 5 ಮುಖಗಳು, 3 ಕಣ್ಣುಗಳು, ಪಿನಾಕಧನುಸ್ಸು, ಚಂದ್ರನ ಕಲೆ, ಇಳಿಬಿಟ್ಟ ಹೊಂಬಣ್ಣದ ಜಟೆಗಳು, ಕೋಟಿ ಮಧ್ಯಾಹ್ನ ಸೂರ್ಯನ ತೇಜಸ್ಸು, ಕಮಲನಾಳದಂತಹ ಶುಭ್ರವರ್ಣ, ಗಜಚರ್ಮದ ಉಡುಗೆ, ತಲೆಯನ್ನು ಒದ್ದೆ ಮಾಡಿಗಿಸುವ ಗಂಗೆ, ಕಂಠಭೂಷಣನಾಗಿರ್ತಕ್ಕಂತಹ ಸರ್ಪಗಳು, ಕಿರೀಟ, ಕಾಂಚಿ, ತೋಳ್ಬಂದಿ, ಖಡ್ಗ, ಶೂಲ, ಕಡಗಗಳು, ಖಡ್ವಾಂಗ, ಖಂಡಪರಶು, ಗುರಾಣಿ, ಮೃಗ, ಅಭಯ, ಅಷ್ಟಾಂಗ, ಪಿನಾಕಗಳಿವೆಲ್ಲವನ್ನು ಧರಿಸಿ ಎತ್ತಿನ ಮೇಲೆ ಕೂತ್ಕೊಂಡು ಎದುರಿಗೆ ಪ್ರತ್ಯಕ್ಷನಾಗಿರ್ತಕ್ಕಂತಹ ನೀಲಕಂಠ ಶಿವನನ್ನು ಆ ರಾಜ ಭದ್ರಾಯು ನೋಡ್ತಾನೆ. ಆಕಾಶದಿಂದ ಹೂಮಳೆ ಸುರಿಯತ್ತೆ, ದೇವದುಂದುಬಿ ಮೊಳಗುತ್ತೆ, ದೇವತಾ ಸ್ತ್ರೀಯರು ಹಾಡಿ ಕುಣಿತಾರೆ, ವಿಷ್ಣು ಬ್ರಹ್ಮ ಎಲ್ಲರೂ ಕೂಡ, ಋಷಿಗಳೂ ಕೂಡ ಬಂದು ಸ್ತೋತ್ರ ಮಾಡ್ತಾರೆ. ಎಲ್ಲರಲ್ಲಿಯೂ ಆನಂದ ಭಕ್ತಿಗಳು ತುಂಬಿ ಬರುತ್ತವೆ. ರಾಜಭಕ್ತಿ ಪರವಶನಾಗಿ ಪುಲಕಗೊಂಡು ಶಿವನನ್ನು ಸ್ತುತಿಸ್ತಾನೆ. ಅಷ್ಟು ಭಕ್ತಿ ಆಗಿದೆ ಅವನು ಈಶ್ವರ ನೋಡಿದ ತಕ್ಷಣ ರಾಜಂಗೆ ಭಕ್ತಿ ಪರವಶನಾಗ್ಬಿಡ್ತಾನೆ. ಶಿವ ಪ್ರಶಾಂತನಾಗ್ಬಿಟ್ಟು, ರಾಜದಂಪತಿಗಳೇ, ಬೇಕಾದ ವರಗಳನ್ನು ಕೇಳಿ, ನಿಮ್ಮ ನಿಷ್ಠೆಯನ್ನು ಪರೀಕ್ಷಿಸಲಿಗೆ ನಾನು ಬ್ರಾಹ್ಮಣನಾಗಿ ಬಂದಿದ್ದೇನೆ. ಪಾರ್ವತಿ ಬ್ರಾಹ್ಮಣನೇ ಪತ್ನಿಯಾದವಳು. ಇವೆಲ್ಲ ಹುಲಿ ಇದೆಯಲ್ಲ, ಅದು ನಮ್ಮ ಮಾಯೆಯ ಸೃಷ್ಟಿ ಅಂತ ಹೇಳ್ತಾನೆ. ಭದ್ರಾಯು ಪ್ರಾರ್ಥಿಸ್ತಾನೆ, ದೇವಾ, ನೀನು ಮೈದೋರಿದುದೇ ನನಗೊಂದು ದೊಡ್ಡ ವರ. ಇನ್ನು ಬೇರೆ ಮಂಗಳವನ್ನು ನೀಡುವಿಯಾದರೆ ನನ್ನ ತಂದೆ ತಾಯಿಗಳು, ನಾನು, ನನ್ನ ಪತ್ನಿ ಪದ್ಮಾಕರನೆಂಬ ವೈಶ್ಯ, ಆತನ ಪತ್ನಿ, ಇವರೆಲ್ಲ ನಿನ್ನ ಬಳಿಯೇ ವಾಸಿಸುವಂತೆ ವರ ನೀಡುವು ಅಂತ. ರಾಣಿ ಕೀರ್ತಿಮಾರಣಿಯು ತನ್ನ ತಂದೆ ತಾಯಿಗಳಿಗೆ ಶಿವಲೋಕವನ್ನು ಕೊಡುವಂತ ಕೇಳಿಕೊಳ್ತಾಳೆ. ಹಾಗೆ ಶಿವ ಎಲ್ರಿಗೂ ಕೂಡ ಶಿವಲೋಕವನ್ನು ಕೊಡ್ತಾನೆ. ರಾಜ 10,000 ವರ್ಷಗಳ ಕಾಲ ಅವ್ಯಾಹತವಾಗಿ ರಾಜ್ಯವನ್ನು ಆಳ್ತಾನೆ. ಮಗನನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸಿ ಶಿವಲೋಕವನ್ನು ಸೇರ್ತಾನೆ. ಈ ಕಥೆಯನ್ನು ಯಾರು ಕೇಳ್ತಾರೋ ಅವರು ಸ್ವಧರ್ಮಾಚರಣೆಗೆ ಚ್ಯುತಿ ಅವರಿಗೆ ಎಂದೂ ಉಂಟಾಗಲ್ಲ, ಕೊನೆಗೆ ಶಿವಲೋಕವೂ ಕೂಡ ಸಿಗುತ್ತೆ ಅಂತ ಶಿವಪುರಾಣದಲ್ಲಿ ವರ್ಣನೆ ಮಾಡಿದ್ದಾರೆ, ಉಲ್ಲೇಖ ಮಾಡಿದ್ದಾರೆ. ಶುಭಮಸ್ತು.